ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಖಂಡಿತವಾಗೂ ಮರಿಬೇಡಿ. ಇವತ್ತು ನಾನು ಫುಲ್ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿಗೆ ನಾನು ರಾಗಿ ಮಾಲ್ಟೆ ಕುಡಿತೀನಿ. ಸೊ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ನಾನು ಗಾರ್ಲಿಕ್ ಮಶ್ರೂಮ್ ಪಾಲಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದನ್ನು ಸ್ಟಾರ್ಟ್ ಮಾಡಿಬಿಡೋಣ ಇವಾಗ. ಮೊದಲು ನಾನು ಪಾಲಕ್ನ ಈ ಥರ ತೊಳ್ಕೊಂಡ್ಬಿಡ್ತೀನಿ. ಏನಾದರೂ ಸಣ್ಣ ಸಣ್ಣ ಮಣ್ಣಿದ್ರು ಕೂಡ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ. ಆಮೇಲೆ ಮಶ್ರೂಮ್ದು ಎಡ್ಜಸ್ ಎಲ್ಲ ಕಟ್ ಮಾಡಿ ಒಂದು ಲೇಯರ್ ಸ್ಕಿನ್ ಕೂಡ ತೆಗಿತೀನಿ. ಯಾಕಂತಂದ್ರೆ ಮೇಲೆ ಎಷ್ಟೇ ತೊಳೆದ್ರೂ ಅದು ಕ್ಲೀನ್ ಅಂತಾನೆ ಅನ್ಸಲ್ಲ ನನಗೆ. ಹಾಗಾಗಿ ಒಂದು ಲೇಯರ್ ಕೂಡ ತೆಗಿತೀನಿ. ಒಂದು ಲೇಯರ್ ತೆಗೆದು ಆಮೇಲೆ ಕಟ್ ಮಾಡಿಕೊಂಡು ನೀರಲ್ಲಿ ನೆನೆಸಿಟ್ಕೊತೀನಿ. ಸೊ ಚೆನ್ನಾಗಿ ಕ್ಲೀನಾಗಿ ಅನ್ಸುತ್ತೆ ನನಗೆ. ಪಾಲಕ್ ಮಶ್ರೂಮ್ ಮಾಡೋಕ್ಕೆ ಪಾಲಕ್ನ ಸ್ವಲ್ಪ ಬೇಯಿಸ್ಕೊಬೇಕು. ಸೊ ಹಾಗಾಗಿ ಪಾಲಕ್ನ ಬಿಸಿನೀರಲ್ಲಿ ಹಾಕಿ ಅದಕ್ಕೆ 3 ಹಸಿಮೆಣಸಿನ್ಕಾಯಿ, ಉಪ್ಪು, ಸ್ವಲ್ಪ ಗೋಡಂಬಿ ಹಾಕಿ ಚೆನ್ನಾಗಿ ಕುದಿಸ್ಕೊಂತಾ ಇದೀನಿ. ಒಂದ್ಸಲ ಪಾಲಕ್ ಎಲ್ಲ ಬೆಂದ ನಂತರ ಅದನ್ನ ಐಸ್ ನೀರಲ್ಲಿ ಹಾಕಿಡ್ತೀನಿ. ಈ ತರ ಹಾಕೋದ್ರಿಂದ ಕಲರ್ ಏನಿರುತ್ತೆ ಪಾಲಕ್ದು ಗ್ರೀನ್ ಕಲರ್ ಆಗಿ ಹಂಗೆ ರಿಟೇನ್ ಆಗುತ್ತೆ. ಪಾಲಕ್ ತಣ್ಣಗಾದ್ಮೇಲೆ ಅದನ್ನ ಮಿಕ್ಸರ್ ಜಾರಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಆಗಿ ರುಬ್ಕೊಂತೀನಿ. ಹಾಗೆ ಒಂದು ಪ್ಯಾನ್ ಅಲ್ಲಿ ಎಣ್ಣೆ, 3 ಒಣಮೆಣಸಿನ್ಕಾಯಿ, ಜೀರಿಗೆ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದೀನಿ. ಇಲ್ಲೊಂದು 10-12 ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಹಾಕಿದೀನಿ ನಾನು. ಸೊ ಚೆನ್ನಾಗಿ ಬಾಡಿಸ್ಕೊಬೇಕು. ಯಾಕಂತಂದ್ರೆ ನಾವು ಬೆಳ್ಳುಳ್ಳಿ ಪಾಲಕ್ ಮಶ್ರೂಮ್ ಮಾಡೋದ್ರಿಂದ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದ್ರದ್ದು. ಒಂದ್ಸಲ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿ ಹಾಕೊಂತಾ ಇದೀನಿ. 2 ಈರುಳ್ಳಿ ಅಷ್ಟು ಹಾಕೊಂಡಿದೀನಿ. ತುಂಬಾ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಬೇಕು ಈರುಳ್ಳಿನ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಅದನ್ನ ಫ್ರೈ ಮಾಡ್ಕೊಂಡು, ಅದು ಫ್ರೈ ಆದ ನಂತರ ಏನ್ ರುಬ್ಕೊಂಡಿದ್ ಪಾಲಕ್ ಪೇಸ್ಟ್ ಇತ್ತಲ್ಲ, ಸೊ ಅದನ್ನ ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊಂತಾ ಇದೀನಿ. ಸ್ವಲ್ಪ ಗ್ರೇವಿ ತಿಕ್ಕಾದ್ಮೇಲೆ ಅದಕ್ಕೆ ಖಾರದ ಪುಡಿ, ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ. ಈ ಚೆನ್ನಾಗಿ ಫ್ರೈ ಮಾಡ್ಕೊಂತಿದ್ರೆ ಒಳ್ಳೆ ಅರೋಮಾ ಬರುತ್ತೆ ಬೆಳ್ಳುಳ್ಳಿದು, ಮಸಾಲಾಗಳದು. ಅದ ನಂತರ ಎಲ್ಲ ಫ್ರೈ ಆದ ನಂತರ ಸ್ವಲ್ಪ ನೀರು ಹಾಕೊಂಡು ಮತ್ತೆ ಕುದಿಸ್ಕೊಂತಾ ಇದೀನಿ. ಗ್ರೇವಿನ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದ ನಂತರ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಮಶ್ರೂಮ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ. ಮಶ್ರೂಮ್ ನ ಹಾಕಿದ ತಕ್ಷಣ ಮಶ್ರೂಮ್ ಸ್ವಲ್ಪ ನೀರ್ ಬಿಟ್ಕೊಳತ್ತೆ. ಸೊ ಹಾಗಾಗಿ ಜಾಸ್ತಿ ಗ್ರೇವಿ ನೀರು ಬೇಕಂತಂದ್ರೆ ಹಂಗೆ ಬಿಟ್ಕೊಬಹುದು. ಇಲ್ಲಾಂದ್ರೆ ಸ್ವಲ್ಪ ಗ್ರೇವಿ ತಿಕ್ಕಾಗೋ ತನಕ ಕುದಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಹಂಗೆ ನಾನು ಮೇಲೆ ಕಸೂರಿ ಮೇಥಿ ಕೂಡ ಹಾಕ್ತಾ ಇದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ಅರೋಮಾ ತುಂಬಾನೇ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಗ್ರೇವಿ ರೆಡಿ ಆಗಿದೆ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿದ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ರುಚಿ. ಸೊ ಹಾಗಾಗಿ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಕೊಟ್ಕೊಂತಾ ಇದೀನಿ. ಗ್ರೇವಿಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಬೆಳ್ಳುಳ್ಳಿ ಫ್ಲೇವರ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಸೊ ಹಾಗಾಗಿ ನಂಗದು ತುಂಬಾನೇ ಇಷ್ಟ ಬೆಳ್ಳುಳ್ಳಿ ಪಾಲಕ್ ಮಶ್ರೂಮ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಾನು ತಿಂಡಿಗೆ ರಾಗಿ ಮಾಲ್ಟ್ ಕೂಡ ಮಾಡ್ಕೊಂತ ಇದೀನಿ. ರಾಗಿ ಮಾಲ್ಟ್ ಜೊತೆ ಯಾವ್ದಾದ್ರು ಒಂದು ಫ್ರೂಟ್ ತಗೊಂತೀನಿ. ಸೊ ಹಾಗಾಗಿ ಇವತ್ತು ಸೀಬೆ ಹಣ್ಣನ್ನ ಕಟ್ ಮಾಡ್ಕೊಂತ ಇದೀನಿ. ಸ್ವಲ್ಪ ಮೊಳಕೆ ಕಟ್ಟಿದ ಕಾಳುಗಳು ಇತ್ತು. ಸೊ ಹಾಗಾಗಿ ತಿಂಡಿಗೆ ಸೀಬೆ ಹಣ್ಣು, ಮೊಳಕೆ ಕಟ್ಟಿದ ಕಾಳು, ಆಮೇಲೆ ರಾಗಿ ಮಾಲ್ಟ್ ಕುಡಿತಾ ಇದೀನಿ. ತುಂಬಾನೇ ಹೆಲ್ದಿ ಅನ್ಸುತ್ತೆ ಆಕ್ಚುಲಿ ಇದು ಬ್ರೇಕ್ಫಾಸ್ಟ್. ಹಾಗೆ ಲಂಚ್ ಬಾಕ್ಸ್ಗೆ ರೈಸ್ ಆಮೇಲೆ ಪಾಲಕ್ ಮಶ್ರೂಮ್ ಕೂಡ ಪ್ಯಾಕ್ ಮಾಡ್ಕೊಂತ ಇದೀನಿ ಆಫೀಸ್ಗೆ. ಇವಾಗ ರೆಡಿ ಆಗಿದ್ದೀನಿ ನಾನು ಆಫೀಸ್ಗೆ. ಲೇಟ್ ಆಗೋಯ್ತು. ಇನ್ನೊಂದು 5-10 ನಿಮಿಷಕ್ಕೆ ಹೊರಡ್ತೀನಿ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಚಿಲ್ಡೆ ಆಗಿರುತ್ತೆ ಆಫೀಸಲ್ಲಿ. ಸೊ ನಾಳೆ ನಂಗೆ ರಜೆ ಇದೆ. ಸೊ ಹಾಗಾಗಿ ಜಸ್ಟ್ ನಾರ್ಮಲ್ ಕುರ್ತಾ ಹಾಕೊಂಡಿದ್ದೀನಿ. ಸೊ ಇದರಲ್ಲಿ ಪಾಕೆಟ್ಸ್ಗಳಿದೆ. ಸೊ ಪಾಕೆಟ್ ಹಾಕೊಂಡಿರೋ ಕುರ್ತಾ ನಂಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಫೋನೆಲ್ಲ ನಾನು ಪಾಕೆಟಲ್ಲಿ ಇಟ್ಕೊಬೋದು. ಸೊ ನಾರ್ಮಲಿ ನಾನು ಕುರ್ತಾ ಆಮೇಲೆ ಲೆಗ್ಗಿಂಗ್ಸ್ ಹಾಕೊಂಡು ಹೋಗ್ತೀನಿ ಆಫೀಸ್ಗಳಿಗೆ. ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಾಕ್ಸ್ ಎಲ್ಲ ಬ್ಯಾಗಲ್ಲಿ ಹಾಕ್ಕೊಂಡು ಹೊರಡೋದಷ್ಟೇನೇನೆ. ನಾನು ಎಲ್ಲಿ ಕೆಲಸ ಮಾಡ್ತೀನಿ ಆರ್ಗನೈಸೇಷನಲ್ಲಿ ವಿಡಿಯೋ ಮಾಡೋದು ಅಲವ್ ಇಲ್ಲ. ಸೊ ಹಾಗಾಗಿ ನಾನು ಎಲ್ಲಿ ಕೆಲಸ ಮಾಡ್ತಾ ಇದೀನಿ, ಏನು ಮಾಡ್ತೀನಿ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗ್ತಿಲ್ಲ. ಇಡೀ ದಿನ ತುಂಬಾ ಕೆಲಸ ಆಯಿತು. ಸೊ ಹಾಗಾಗಿ ಇಡೀ ದಿನ ಹೇಗೆ ಹೋಯಿತು ಅಂತ ಗೊತ್ತಾಗಿಲ್ಲ. ಹಾಗೆ ಸಂಜೆ ನಾನು ಮನೆಗೆ ಬರ್ತಾ ಸ್ಮಾರ್ಟ್ ಬಜಾರ್ ಕೂಡ ಹೋಗಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲಾನು ತೊಗೊಂಡ್ಬಂದೆ. ಹಾಗೆ ಸ್ವಲ್ಪ ವಿಶಾಲ್ ಮಾರ್ಟ್ಗೂ ಹೋದೆ. ಸ್ವಲ್ಪ ಕ್ರಾಕ್ರೀಸ್ ಆಮೇಲೆ ಸಿರಾಮಿಕ್ ಬೌಲ್ಸ್ ಅದೆಲ್ಲ ಬೇಕಾಗಿತ್ತು. ಸೊ ಅದನ್ನ ಕೂಡ ನೋಡೋಕೆ ಹೋದೆ. ಬಟ್ ಸಿರಾಮಿಕ್ದು ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ ಇಲ್ಲಿ. ಮೆಲಮೈನ್ ಇತ್ತು. ಸೊ ಮೆಲಮೈನ್ ಸೇಫ್ ಅಲ್ಲ ಅಂತ ಗೂಗಲಲ್ಲಿ ನೋಡಿದೆ. ಸೊ ಹಾಗಾಗಿ ಚೆನ್ನಾಗಿ ಅನಿಸ್ತು ಈ ಬೌಲ್ ಆಮೇಲೆ ಪ್ಲೇಟ್. ಬಟ್ ಮೆಲಮೈನ್ ಇದ್ದಿದ್ದರಿಂದ ನಾನು ತೊಗೊಳಕ್ಕೆ ಹೋಗಿಲ್ಲ. ಹಾಗೆ ಮನೆಗೆ ಬಂದೆ. ಮನೆಗೆ ಬಂದಿದ ತಕ್ಷಣ ಫಸ್ಟ್ ನಾನು ಫ್ರೆಶ್ ಅಪ್ ಆಗ್ತೀನಿ. ಯಾಕಂದರೆ ಇಡೀ ದಿನದ ಸುಸ್ತು ಫ್ರೆಶ್ ಅಪ್ ಆಗಿದ ನಂತರ ಸುಸ್ತೆಲ್ಲ ಹೋದಂಗಾಗತ್ತೆ.
ಫ್ರೆಂಡ್ಸ್, ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಬಂದನಲ್ಲ, ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ. ಆನಂತರ ಡಿನ್ನರ್ ಕೂಡ ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತು ಫ್ರೈಡೇ, ನಾಳೆ ನಂಗೆ ರಜೆ ಇದೆ, ಸೊ ವೀಕೆಂಡ್ ಅಲ್ವಾ, ಸೊ ಹಾಗಾಗಿ ಏನಾದರೂ ಚೈನೀಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸ್ಮಾರ್ಟ್ ಬಜಾರಿಂದ ಬರುವಾಗ ಕಾಲಿಫ್ಲವರ್ ಕೂಡ ತೊಗೊಂಬಂದಿದ್ದೆ, ಹಾಗಾಗಿ ಗೋಬಿ ಮಂಚೂರಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನನಗೆ ಗೋಬಿ ಮಂಚೂರಿ ಕ್ರಿಸ್ಪಿ ಆಗಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಆ ಥರನೇ ಗೋಬಿ ಮಂಚೂರಿ ಮಾಡೋಕ್ಕೆ ನಿಮಗೂ ತೋರಿಸ್ಕೊಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಮಾಡ್ತೀನಿ. ಗೋಬಿ ಮಂಚೂರಿ ಮಾಡೋಕ್ಕೆ ಕಾಲಿಫ್ಲವರ್ನ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಉಪ್ಪು ಆಮೇಲೆ ಅರಿಶಿನ ಹಾಕಿ ಅದರಲ್ಲಿ ಒಂದು 10 ನಿಮಿಷ ಅದನ್ನು ನೆನೆಸಿಡ್ತೀನಿ. ಎಷ್ಟೇ ನಾವು ಕಾಲಿಫ್ಲವರ್ನ ಕ್ಲೀನ್ ಮಾಡಿದ್ರು ಸಣ್ಣ ಹುಳುಗಳು ಎಲ್ಲೋ ಒಂದು ಕಡೆ ಇದ್ದುಬಿಡುತ್ತೆ. ಸೊ ಹಾಗಾಗಿ ಅರಿಶಿನದ ನೀರಲ್ಲಿ ನೆನೆಸಿಟ್ರೆ ಆ ಹುಳುಗಳೆಲ್ಲ ಸಾಯತ್ತೆ ಅಂತ. ಸೊ ಮಂಚೂರಿ ಮಾಡೋಕ್ಕೆ ಇಷ್ಟೇ ಬೇಕಾಗತ್ತೆ. ಇದು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗೆ ಈರುಳ್ಳಿ. ಕಾಲಿಫ್ಲವರ್ನ ಅರಿಶಿನದ ನೀರಲ್ಲಿ ಏನು ನೆನೆಸಿಟ್ಟಿದ್ನಲ್ಲ ಅದು ಒಂದು 2 ನಿಮಿಷ ತನಕ ಬಿಸಿನೀರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಹಾಗೆ ಒಂದು ಬೌಲಲ್ಲಿ ಕಾರ್ನ್ಫ್ಲವರ್, ಮೈದಾ ಒಂದು 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಅದಕ್ಕೆ ಏನೇ ಖಾರದ ಪುಡಿ, ಪೆಪ್ಪರ್ ಪೌಡರ್, ಸಾಲ್ಟ್ ಹಾಕಿ ಚೆನ್ನಾಗಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ. ನಾವು ಬೋಂಡಾದು ಹೆಂಗೆ ಕಲ್ಸ್ಕೊಂತೀವೋ ಆ ರೀತಿಯಾಗಿ ಗಟ್ಟಿಯಾಗಿ ಕಲ್ಸ್ಕೊತಾ ಇದೀನಿ. ಇದಕ್ಕೆ ಏನೇ ಬೇಯಿಸ್ಕೊಂಡಿರೋ ಕಾಲಿಫ್ಲವರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಚೆನ್ನಾಗಿ ಕೋಟ್ ಮಾಡ್ಕೊಬೇಕು ಕಾಲಿಫ್ಲವರ್ನ. ಅದನ್ನ ಒಂದು 2 ನಿಮಿಷ ಸೈಡ್ಗೆ ಇಟ್ಕೊಂಡು ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಹೋಗ್ತೀನಿ. ನಾನು ಡಬಲ್ ಫ್ರೈ ಮಾಡ್ತೀನಿ. ಸೊ ಒಂದು ಬ್ಯಾಚ್ನ ಒಂದ್ಸಲ ಫ್ರೈ ಮಾಡ್ಕೊಂಡಿದ ನಂತರ ಅದನ್ನೇನೆ ಮತ್ತೆ ಫ್ರೈ ಮಾಡ್ತೀನಿ, ಸೊ ದಟ್ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ನಂಗೆ ಕ್ರಿಸ್ಪಿ ಗೋಬಿ ಮಂಚೂರಿ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಮಂಚೂರಿ ಗ್ರೇವಿ ಮಾಡ್ಕೊಳಕ್ಕೆ ಒಂದು ಪ್ಯಾನಲ್ಲಿ ಎಣ್ಣೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಈರುಳ್ಳಿ ಹಾಕಿ ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಎಷ್ಟು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀರೋ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ವೆಜಿಟೇಬಲ್ಸ್. ಸೊ ಅದನ್ನು ಒಂದ್ಸಲ ಫ್ರೈ ಮಾಡಿಕೊಂಡು ಎಲ್ಲ ಸಾಸ್ಗಳನ್ನ ಕೂಡ ಹಾಕ್ತೀನಿ. ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್, ವಿನೆಗರ್ ಹಾಕಿ ಚೆನ್ನಾಗಿ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕೊತೀನಿ. ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ನೀರು ಆಮೇಲೆ ಕಾರ್ನ್ಫ್ಲವರ್ ಸ್ಲರಿ ಹಾಕೊತೀನಿ. ಕಾರ್ನ್ಫ್ಲವರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋದ್ರಿಂದ ಗ್ರೇವಿ ತುಂಬಾನೇ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಒಂದ್ಸಲ ಗ್ರೇವಿ ಚೆನ್ನಾಗಿ ಫ್ರೈ ಆಗಿ ತಿಕ್ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕಿ ಏನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಕಾಲಿಫ್ಲವರ್ ಅದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ಏನೇ ಚೈನೀಸ್ ಮಾಡೋದಿದ್ರು ಹೈ ಫ್ಲೇಮ್ ಅಲ್ಲಿ ಇಟ್ಟು ಎಲ್ಲಾನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಟೇಸ್ಟ್ ತುಂಬಾನೇ ಕ್ರಿಸ್ಪಿ ಆಗಿ ಚೆನ್ನಾಗಿ ಬಂದಿತ್ತು ಗೋಬಿ ಮಂಚೂರಿ. ಡಿನ್ನರ್ ಇವಾಗ ಜಸ್ಟ್ ಮುಗೀತು. ಗೋಬಿ ಮಂಚೂರಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿ ಆಗಿತ್ತು. ನನಗಂತೂ ಕ್ರಿಸ್ಪಿ ಗೋಬಿ ಮಂಚೂರಿ ತುಂಬಾ ಇಷ್ಟ ಆಗುತ್ತೆ. ನಿಮ್ಮಲ್ಲೂ ಯಾರಿಗಾದ್ರೂ ಕ್ರಿಸ್ಪಿ ಗೋಬಿ ಮಂಚೂರಿ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ತಾನೇ ಡಿನ್ನರ್ ಮುಗೀತಲ್ಲ, ಸೊ ಹೊಟ್ಟೆ ಸ್ವಲ್ಪ ಜಾಸ್ತಿನೇ ತುಂಬೋಗಿದೆ. ಸೊ ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ. ಫೋನ್ ಕಾಲ್ಸ್ ಎಲ್ಲ ಮಾಡೋದಿದೆ, ಅದೆಲ್ಲ ಮಾಡಿ ನಂತರ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಸ್ವಲ್ಪ ನೋಡಿ ಮಲಗಿಬಿಡ್ತೀನಿ. ಸ್ವಲ್ಪ ಪಾತ್ರೆ ವಾಷಿಂಗ್ ಕೂಡ ಇದೆ, ಸೊ ಅದನ್ನೇ ಕೂಡ ಮಾಡಿ ಬೇಗ ಮಲ್ಕೊಳ್ತೀನಿ. ನಾಳೆ ರಜೆ ಆದ್ರೂ ಬೇಗ ಮಲ್ಕೊಳೋದು ಅಭ್ಯಾಸ ಮಾಡ್ಕೊತಾ ಇದೀನಿ. ಬಟ್ ಇನ್ ಕೇಸ್ ಏನಾದ್ರು ಮೂವಿ ಏನಾದ್ರು ನೋಡೋಂಗಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾಗ ಯಾರಾದರೂ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿದಾಗುತ್ತೆ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್.